ನಮಸ್ತೆ ಸರ್, ನನ್ನ ಹೆಸರು ವಸಂತಕುಮಾರಿ ಅಂತ. ನಾವಿಲ್ಲಿ ಧರಣಿ ಏನಕ್ಕಪ್ಪ ಮಾಡ್ತಾಯಿದ್ದೀವಿ ಅಂದರೆ, ನಮಗೆ 2022ನೇ ಇಸ್ವಿನಲ್ಲಿ ಹಕ್ಕುಪತ್ರ ಕೊಟ್ಟಿದ್ದಾರೆ. 4 ವರ್ಷ ಆಗಿದೆ ಹಕ್ಕುಪತ್ರ ಕೊಟ್ಟು. ಹಕ್ಕುಪತ್ರ ಕೊಟ್ಟಾಗ್ಲಿಂದನೂ ಖಾತೆ ಮಾಡಿಕೊಡಿ ಅಂದ್ಬಿಟ್ಟು ನಾವು ಗ್ರಾಮ ಪಂಚಾಯತಿಲಿ ಕೇಳ್ತಾ ಇದ್ದೀವಿ. ಅವರು PDO ಬಂದು ತಹಶೀಲ್ದಾರ್ ಮೇಲೆ ಹೇಳ್ತಾರೆ, ತಹಶೀಲ್ದಾರರು ಬಂದು PDO ಮೇಲೆ ಹೇಳ್ತಾರೆ. ನಮ್ಗೆ ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂದ್ಬಿಟ್ಟು ನಾವು ಎಲ್ಲ ಕಡೆನೂ ಧರಣಿ ಕೂತ್ಕೊಂಡ್ವು, ಮತ್ತು ಧರಣಿ ಮಾಡಿದ್ವು, ಎಲ್ಲ ಕಡೆನೂ ಓಡಾಟ ಮಾಡಿ ಎಲ್ಲೂ ನಮಗೆ ಒಳ್ಳೆ ರೀತಿ ರೆಸ್ಪಾನ್ಸ್ ಸಿಕ್ಕಿಲ್ಲ. ಮತ್ತು ಶಾಸಕರನ್ನ ಕೇಳಿದ್ರೆ ಶಾಸಕರು ಕೂಡ ಯಾವುದೇ ರೀತಿ ನಮಗಿದ್ರ ಮಾಹಿತಿನೇ ಗೊತ್ತಿಲ್ಲ ಅಂತ ಕೆಲವು ಸರಿ ಹೇಳಿದ್ರು. ಮತ್ತು ಅಲ್ಲೇ ರಾಮನಾಥ್ಪುರದಲ್ಲೇ ನಾವು ಧರಣಿ ಕೂತಾಗಲೂ ಕೂಡ ಪಕ್ಕದಲ್ಲೇ ಬಂದು ಹೋಗಿದ್ದಾರೆ. ನಮ್ಮ ಕಡೆ ಕ್ಯಾರೆ ಅಂತಲೂ ತಿರುಗಿ ನೋಡಿಲ್ಲ. ಮತ್ತು ಇವಾಗ ನಾವು ಇಲ್ಲಿ DC ಆಫೀಸ್ ಮುಂದೆ ಧರಣಿ ಕೂತಿದ್ದೀವಿ. ನಮ್ಗೆ ದಯವಿಟ್ಟು ಇದ್ರ ಬಗ್ಗೆ DC ಅವರು ಏನಾದರೂ ಒಂದು ನಿರ್ಧಾರ ತಗೋಬೇಕು ಅಂತ ಕೇಳ್ಕೊಳ್ತೀವಿ. ಹಕ್ಕುಪತ್ರ ಸರ್ ನಮಗೆ 2021-22ನೇ ಇಸ್ವಿನಲ್ಲಿ ಕೊಟ್ಟಿರೋದು. ಅದು ಶಾಸಕರು AT ರಾಮಸ್ವಾಮಿ ಅವರ ಸಮ್ಮುಖದಲ್ಲೇ ಕೊಟ್ಟಿರೋ ಅಂಥದ್ದು. ಮತ್ತು ಇವಾಗ ಏನು ಹೇಳ್ತಿದ್ದಾರೆ ಅಂದರೆ ಪರಿಶೀಲನೆ ಮಾಡಬೇಕು ಅಂತ ಇದ್ದಾರೆ. ಇದನ್ನು 2021-22ನೇ ಇಸ್ವಿನಲ್ಲೇ 10 ಬಾರಿ ಪರಿಶೀಲನೆ ಮಾಡಿ ನೋಟಿಸ್ ಬೋರ್ಡ್ಗೆ ಹಾಕಿನೂ ಕೂಡ ಯಾವುದೇ ರೀತಿ ತಕರಾರು ಬಂದಿಲ್ಲ ಅಂದಾಗ ನಮಗೆ ಹಕ್ಕುಪತ್ರ ಕೊಟ್ಟಿರೋದು. AT ರಾಮಸ್ವಾಮಿ ಅವರು ಮತ್ತು ಹಿಂದಿನ PDO ಅಧಿಕಾರಿಗಳು ಏನಿದ್ರು ಅವರು 10 ಸರಿ ಪರಿಶೀಲನೆ ಮಾಡಿದ್ದಾರೆ ನಮ್ಮ ಮನೆಗಳಿಗೆಲ್ಲ ಬಂದ್ಬಿಟ್ಟು. ಮತ್ತು ಇದು ಅಲ್ಲಿಗೆ 2017-18ನೇ ಇಸ್ವಿನಲ್ಲಿ ನೀರು ಬಂದಿತ್ತು, ನೀರು ತುಂಬಿಕೊಂಡಿತ್ತು. ಅದಕ್ಕೆ ಅದು ನೆರೆ ಬಂದಿತ್ತಲ್ವ, ಅದರಿಂದ ಅದನ್ನು ಜಾರಿಗೊಳಿಸಿದ್ರು. ಮತ್ತು ನಿರಾಶ್ರಿತರದ್ದು ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ನಮಗೆ ಕೊಟ್ಟಿರೋ ಅಂಥ ಹಕ್ಕುಪತ್ರ 58 ಜನಕ್ಕೆ ಬಂದಿದ್ದು ಸರ್. ಆದರೆ ಹೌದು ಸರ್, ನಮ್ಗೆ ಹಕ್ಕುಪತ್ರ ಸಿಕ್ಕಿದೆ. ಜಾಗದಲ್ಲಿ ಇಲ್ಲ ಸರ್, ನಮಗೆ ಇಲ್ಲ ಸರ್. ನಮಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ, ನಂಬರು ಕೂಡ ನಮಗೆ ಮನೆಯದು ನಂಬರು ಕೂಡ ಕೊಟ್ಟಿದ್ದಾರೆ. ಮತ್ತು ಅಲ್ಲೆಲ್ಲ ಸೈಟನ್ನು ಹಂಚಿಕೆನೂ ಮಾಡಿದ್ದಾರೆ, ನಮ್ಮ ಜಾಗನೂ ಮೆನ್ಷನ್ ಮಾಡಿ ಹೇಳಿದ್ದಾರೆ ಇದೇ ಜಾಗ ಅಂತ. ಆದರೆ ಖಾತೆನ ಮಾಡಿಕೊಡ್ತಾ ಇಲ್ಲ. ನಮ್ಗೆ ಅಲ್ಲಿ ಹೋಗಿ ಇದು ಮಾಡೋಕ್ಕೆ ಹೋದರೆ ಗಲಾಟೆ. ಬೇರೆಯವರು PDO ತಹಶೀಲ್ದಾರ್ ಮೇಲೆ ಹಾಕ್ತಿದ್ದಾರೆ, ತಹಶೀಲ್ದಾರರು PDO ಮೇಲೆ ಹಾಕ್ತಾ ಇದ್ದಾರೆ. ನೀವು ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಕಂಪ್ಲೇಂಟ್ ಮಾಡಬೇಕಾಗಿತ್ತು. EO ಸರ್ ಮಾಡಿಕೊಡಿ, ಅದು ಕೋರ್ಟಿಗೆ ಹೋಗಿತ್ತು ಸರ್. ಕೋರ್ಟಿಂದ ಡಿಕ್ಲೇರ್ ಆಗಿಬಿಟ್ಟು ಇಲ್ಲಿ EO ಕೋರ್ಟಿಗೆ ಬಂತು. EO ಕೋರ್ಟಿಂದನೂ ಅದು ಮಾಡಿಕೊಡಿ ಅಂತಲೇ PDOಗೆ ಹೇಳಿರೋದು. ಎಲ್ಲ ಸಮುದಾಯದವರು ಇದ್ದೀವಿ ಸರ್. ಎಲ್ಲ ಹೌದು ಸರ್. ಇವಾಗ ಕೊಟ್ಟಿರೋದು 47 ಜನಕ್ಕೆ. ತಾಂತ್ರಿಕ ದೋಷದಿಂದ ಕೆಲವು ಹೋಗಿದ್ವು ಸರ್. ಅವರು ಯಾವುದೇ ರೀತಿ ರೆಸ್ಪಾನ್ಸು ಮಾಡಿಲ್ಲ. ನಡೀರಿ ನೀವು ಮನೆಗೆ ಹೋಗಿ ನೀವು ಅಂತ ನಮ್ಮನ್ನು ಒಂಥರ ಕೇಳಿದ್ವು ಸರ್. ಕೇಳಿದ್ರು ಅವರು ಯಾವುದೇ ರೀತಿ ರೆಸ್ಪಾನ್ಸ್, ಅಲ್ಲೇ ಧರಣಿ ಕೂತ್ಕೊಂಡಿದ್ರು, ತಿರುಗು ನೋಡಲಿಲ್ಲ ಸರ್. ಅಲ್ಲೇ ಪಕ್ಕದಲ್ಲೇ ಬಂದು ಹೋಗಿದ್ದಾರೆ. ಸರ್, ನಾನು ವಿಜಯ್ ಅಂತ, ನನ್ನ ಹೆಸರು. ರಾಮನಾಥ್ಪುರದಿಂದ ಬಂದಿರೋದು, ಅರ್ಕಲೂರು ತಾಲೂಕು ರಾಮನಾಥ್ಪುರ. ನಮ್ಮನ್ನು ನಾವು ವಸತಿ ರಹಿತರು ಅಂತ ನಾವು ಕರ್ಕೊಳ್ತೀವಿ. ಕಾರಣ ಏನು ಅಂದರೆ ನಮಗೆಲ್ಲೂ ಕೂಡ ನಮ್ಮ ಸ್ವಂತದ ಸೂರು ಎಲ್ಲೂ ಮಾಡ್ಕೊಳ್ಳಿಕ್ಕಾಗಿಲ್ಲ. ಅದರಿಂದ ನಮ್ಮನ್ನು ಹೆಚ್ಚು ಕಡಿಮೆ 30 ವರ್ಷದಿಂದ ರಾಮನಾಥ್ಪುರದಲ್ಲಿ ನಾವುಗಳು ವಾಸ ಮಾಡ್ತಾಯಿದ್ದೀವಿ. 30 ವರ್ಷದಿಂದ ನಾವು ನಮಗೆ ಏನು ಇಲ್ಲ ನಿರ್ಗತಿಕರು ಅಂತ ಗುರುತಿಸ್ಬಿಟ್ಟು 2022ರಲ್ಲಿ ಸರ್ಕಾರದಿಂದ ರಾಜೀವ್ ಗಾಂಧಿ ವಸತಿ ಯೋಜನೆಯಿಂದ ಎಲ್ರಿಗೂ 30-40 ಸೈಟ್ ಕೊಟ್ಟಿರ್ತಾರೆ ಸರ್. 30-40 ಸೈಟ್ ಕೊಟ್ಬಿಟ್ಟು ಖಾತೆ ಹಕ್ಕುಪತ್ರ ಕೊಟ್ಟಿರ್ತಾರೆ. ಆದರೆ 2022ರಲ್ಲಿ ಕೊಟ್ಟು ಇದುವರೆಗೂ ಕೂಡ ಖಾತೆ ಮಾಡಿಕೊಡ್ತಾ ಇಲ್ಲ. ನಮಗೆ ಖಾತೆ ಮಾಡಿಕೊಡಿ ಅಂದ್ಬಿಟ್ಟು ನಾವು PDO ಕೇಳಿದ್ರೆ PDO ಅವರು ತಹಶೀಲ್ದಾರ್ಗೆ ಹೇಳ್ತಾರೆ, ತಹಶೀಲ್ದಾರ್ ಅವರು EOಗೆ ಹೇಳ್ತಾರೆ. ಹೀಗೆ ಕಚೇರಿಯಿಂದ ಕಚೇರಿಗೆ ಸುತ್ತಿಸ್ತಾ ಇದ್ದಾರೆ. ನಮ್ಮಗಳಲ್ಲಿ ದಿನನಿತ್ಯ ಕೂಲಿ ಮಾಡಿ ಜೀವನ ಮಾಡ್ತಾ ಇರೋಂಥ ಜನಗಳು ನಾವು. ಒಂದು ದಿನ ಕೂಲಿಗೆ ಹೋಗಲಿಲ್ಲ ಅಂದರೆ ನಾಳೆ ದಿನ ನಮಗೆ ಅನ್ನ ಇಲ್ಲ. ನಾವು DC ಆಫೀಸ್ಗೆ ಕೂಡ ಬಂದಿದ್ದೀವಿ. DC ಅವರು ತಹಶೀಲ್ದಾರ್ಗೆ ಸೂಚಿಸಿದರೆ ಅವರು ಕೂಡ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ. ತಹಶೀಲ್ದಾರ್ DC ಆಫೀಸ್ನಲ್ಲಿದ್ದಾಗ ಬಂದು ಕೇಳಿದರೆ ಇವ್ರನ್ನ ಹೊರ ಕಳಿಸ್ರಿ ಅಂತ ಹೇಳ್ತಾರೆ. ನಮ್ಮಂಥವ್ರು ನಾವು ಯಾರನ್ನ ಕೇಳಬೇಕು? ನಾವುಗಳು ನಮ್ಮ ಸಮಸ್ಯೆ ಯಾರ ಹತ್ರ ಹೇಳ್ಕೊಬೇಕು? ನಾವು ನಮಗೆ ಬಾಡಿಗೆ ಕಟ್ಕೊಂಡು ಜೀವನ ಮಾಡೋದು ಕಷ್ಟ ಆಗಿದೆ ನಮಗೆ ನಿಜವಾಗ್ಲೂ. ಅದರಿಂದ ಏನೋ ಒಂದು ಸಣ್ಣದ ಸ್ವಂತ ಸೂರು ಮಾಡ್ಕೊಳ್ಳುವಂತಂದರೆ ಪಂಚಾಯತಿಯವ್ರು ಯಾರೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನಮಗೆ ಖಾತೆ ಮಾಡಿಕೊಡ್ತಾ ಇಲ್ಲ. ಖಾತೆ ಹೋಗಿ ಕಟ್ಕೊಳ್ಳೋಣ ಅಂತ ಅಂದರೆ ಅವ್ರು ಇವ್ರನ್ನ ಬಿಟ್ಟು ನಮ್ಮನ್ನು ಒಕ್ಕಲೆಪ್ಪಿಸಿದ್ದಾರೆ. ಅದೊಂದು ಸಮಸ್ಯೆ. ಅದಕ್ಕೋಸ್ಕರ ಸರ್ಕಾರದಿಂದ ಕಾನೂನು ಪ್ರಕಾರನೇ ಹೋಗೋಣ ನಾವು ದೇಶಕ್ಕೋಸ್ಕರ ನಮ್ಗೆ ಖಾತೆ ಮಾಡಿಕೊಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಅಲ್ಲ, ಅದನ್ನು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ. ರಾಜಕೀಯ ನಮ್ಮ ತಾಲೂಕಿನ ಶಾಸಕರು ಅಂತ ಅಂದ್ಕೊಂಡಿರ್ತೀನಿ ನಾನು. ಶಾಸಕರು ಮತ್ತು ಅಕ್ಕಪಕ್ಕದ ಹಳ್ಳಿಯವ್ರನ್ನ ಅವ್ರಿಗೆ ಪ್ರಚೋದನೆ ಮಾಡಿಬಿಟ್ಟು ಪ್ರಚೋದನೆ ರಾಮನಾಥ್ಪುರದ ನಮಗೆ ಕೊಟ್ಟಿರೋ ಜಾಗಕ್ಕೆ ಬಿಳುಗುಲಿ ಅಂತ, ಅದು ಆ್ಯಕ್ಚುಲಿ ರಘುಪತಿ ಕೊಪ್ಪಲು ಬಿಳುಗುಲಿ ಅಂತ ಬೋರ್ಡ್ ತಂದು ನೆಟ್ಟಿದ್ದಾರೆ. ಅದನ್ನು ಕೂಡ ಪಂಚಾಯತಿಯವರು ಯಾರೂ ಕೇಳಲಿಲ್ಲ. ಅದು ನಮಗೆ ವಸತಿ ರೈತರಿಗೆ ಅಂತಲೇ 2003-4ರಲ್ಲಿ ಅದು ಮೀಸಲಾಗಿಟ್ಟಿರೋ ಜಾಗ.
ರಾಮನಾಥ್ಪುರ ರಘುಪತಿ ಕೊಪ್ಪಳಿಗೆ. ಅದಕ್ಕೆ ತಂದು ಬಿಳುಗುಲಿ ಅಂತ ಬೋರ್ಡ್ ನೆಟ್ಟರು ಕೂಡ ಯಾರೂ ಕೇಳ್ತಾ ಇಲ್ಲ. ಅಂದರೆ ನಾವೆಲ್ಲ ಧ್ವನಿ ಇಲ್ಲದವ್ರು ಆಗಿಬಿಟ್ಟಿದ್ದೀವಿ. ಧ್ವನಿ ಇಲ್ಲದವ್ರನ್ನ ಅಡಗಿಸೋ ಕಾರ್ಯನ ಮಾಡ್ತಾ ಇದ್ದಾರೆ. ನಮಗೆ ರಕ್ಷಣೆ ಮತ್ತು ಏನಾದ್ರು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ನಮಗೆ ಅಂತ ಕೇಳ್ಕೊಳ್ತೀನಿ. ರಾಜಕೀಯವಾಗಿ ಈಗ ಪ್ರಬಲವಾಗಿ ಈಗ ಅಧಿಕಾರ ನಡೆಸ್ತಾರೆ ಅವರು. ಸದ್ಯಕ್ಕೆ ನಮ್ಮಲ್ಲಿ ಎ ಮಂಜು ಅವರು ಇದ್ದಾರೆ. ಅವ್ರುಗಳು ಹೇಳ್ತಾರೆ 20-30 ತಗೊಳ್ಳಿ ನೀವು, ನಾವು ಏನು ಬೇಕಾದ್ರೂ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ 20-30ರಲ್ಲಿ ಒಂದು ಕೊಟ್ಟಿಗೆ, ಈಗ ಯಾರೋ ನೆಂಟರು ಎಷ್ಟು ಬಂದರು, ಒಂದು ಕೊಟ್ಟಿಗೆ ಒಂದು ದನ ಕರು ಇತ್ತು, ಎಲ್ಲಿ ಕಟ್ಕೊಳ್ಳಿಕ್ಕಾಗುತ್ತೆ, ಏನು ಮಾಡಲಿಕ್ಕಾಗುತ್ತೆ? ಸರ್ಕಾರ ಕೊಟ್ಟಿದೆ, ಅದನ್ನಾದರೂ ಕೊಡಿ, ಮುಂದೆ ಬರೋರಿಗೆ ಏನಾದರೂ ಮಾಡಿ ಅಂತ ಹೇಳಿದ್ವಿ. ಆ್ಯಕ್ಚುಲಿ ನಾವು 20-30 ಕೊಡಿ ಅಂತ ಕೂಡ ಅಲ್ಲ, 30-40 ಕೊಡಿ ಅಂತ ನಾವು ಯಾವಾಗಲೂ ಕೇಳಿಲ್ಲ. ಸರ್ಕಾರದಿಂದ 20-30 ಕೊಟ್ಟಿದ್ದಾರೆ, ಅದಕ್ಕೆ ಖಾತೆ ಮಾಡಿಕೊಡಿ ಅಂತ ಅಷ್ಟೇ ಕೇಳ್ತಾ ಇರೋದು. ನಾವು ಇದನ್ನು ಮಾಡಿಕೊಡ್ತಾ ಇಲ್ಲ. ಅನಿರ್ದಿಷ್ಟ ಧರಣಿ ಮಾಡಬೇಕು ಅಂತ ಇದ್ದೀವಿ. ಸರ್ಕಾರದಿಂದ ಕೊಟ್ಟಿರೋ ಹಕ್ಕುಪತ್ರದ ವಿವರ ಸರ್ ಇದು.